ಈಗ ನಾವು ಮನುಷ್ಯಂದು ಬರ್ಡೇದ ಗಿಫ್ಟ್ ಅನ್ಬಾಕ್ಸಿಂಗ್ ಮಾಡಕತ್ತೇವಿ. ಅವ್ನ್ ಭಾಳ ಗಿಫ್ಟ್ದು ಓಪನ್ ಮಾಡ್ಬೇಕಂತ ಭಾಳ ಕ್ಯೂರಿಯಾಸಿಟಿ ಐತಿ. ನಡ್ರಿ ಗಿಫ್ಟ್ ಓಪನ್ ಮಾಡಿ ಏನೇನು ಬಂದಾವ ಅಂತ ತೋರಿಸ್ತೇವೆ. ಇದು ಮೈಕ್. ಇವ್ನ ಬೆಸ್ಟ್ ಫ್ರೆಂಡ್ ಇದು ಮೈಕ್ ಕೊಟ್ಟಿದ್ದ. ಇವ್ನ ಬೆಸ್ಟ್ ಫ್ರೆಂಡ್ ಮೈಕ್ ಮತ್ತು ಹ್ಯಾರಿ ಪಾಟರ್ ಬುಕ್ ಕೊಟ್ಟಾನವ ಇವಂಗ. ಫೇವ್ರೇಟ್ ಇದೆ. ನಮ್ಮ ಮಾನ್ವಿದು ಮತ್ತು ನಮ್ದು ವಂಶಂದು ಇಬ್ಬರದು फेवरेट बुक्स इव. ट्यूशन टीचर कोटा. उनको भी पता है क्या वंशु, तुम्हें ये पसंद है? हाँ, और ये झंगा भी है. It's a guest, the guest animal. So Summon Genius. Okay. Summon Genius. Math. आमेಲೆ ಇದು ಟೆಕ್ನೋ ಐತಿ. ಟೆಕ್ನೋ a builder. कपड़े. ಇದು ಬ್ಯಾಗ್ ಸ್ಕೂಲ್ ಬ್ಯಾಗ್. Avengers. ಇದು ಕ್ಯಾಲೆಂಡರ್ ಐತಿ. ಇನ್ಫಿನಿಟಿ ಕ್ಯಾಲೆಂಡರ್ और वाओ, looks good man. बोट का है रे? छोटा पैकेट बड़ा शिप. अच्छे से गिफ्ट दिया उनने. डार्ट मोड चलो नेक्स्ट. ಇದು ಯಂಗ್ ಸೈಂಟಿಸ್ಟ್ ಐತಿ. क्या है ये? मैथमेटिक्स की है, साइंस. ड्रामा. ಇದು ನೋಡ್ರಿ, ಇದು ಡ್ರಾಮಾ. ಅದು ನನ್ನ ಮಗ ಸ್ವಲ್ಪ ಡ್ರಾಮಾನು ಮಾಡ್ತಾನೆ. ನನ್ನ ಅಮ್ಮಗ ತ್ರಾಸ ಆದ ಫುಟ್ಬಾಲ್. ಈಗ ಬ್ಯಾಗ್ ಕೊಡ್ತಿತ್ತು. ಬ್ಯಾಗ್ ಜಾಕೆಟ್. ನೈಸ್ ಜಾಕೆಟ್. ವರ್ಲ್ಡ್ ಆಫ್ ಸೈನ್ಸ್. ವಂಶನ್ ಫೇವ್ರೇಟ್ ಮೈಕ್ ಅವ್ನ ಬೆಸ್ಟ್ ಫ್ರೆಂಡ್ ಗೊತ್ತಿತ್ತು. ಅವ ತಂದಾನ. ಇದ್ರಾಗ ಸ್ಟಾರ್ಟ್ ಆಗೈತೆ ಆಲ್ರೆಡಿ ಆಟ. Why? Smita play Battleship? Yes. Can I play with you? Yeah. It's You can take my Jenga if you want one. I want one. दे मुझे. वो करते में जैसे वैसे उस टाइम के लिए सही है. Hello. Shit. You are not saying check properly. अरे उसको ऐसे पकड़ ಬಂದಿರೋ ಗಿಫ್ಟ್ಸ್ ಇವ. ಎಷ್ಟು ಗಿಫ್ಟ್ ಬಂದಾವ. ಹಾಯ್ ಆಲ್, ವೆಲ್ಕಮ್ ಟು ಸ್ಮಿತಾ ಶೆಟ್ಟಿಸ್ ಚಾನಲ್. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಬ್ಲಾಗ್ ಇದು. ನಮ್ಮ ಅಣ್ಣ ವೈನು ಶಿರಡಿಗೆ ಹೋಗಿ ಬಂದ್ರೆ ನಾನು ಅವಾಗ ಹೇಳಿದ್ದೆ ಮಾರ್ನಿಂಗ್ ಇದನ್ನೇನದು ಬೇಡ ಮಮ್ಮಿಗೆ ನಾಷ್ಟ ಮಾಡೋದು, ನಾವು ನಾಷ್ಟಾನ ಹೊರಗಿಂದನ ತೊಗೊಂಬರ್ತೀವಿ ಅಂತ ಹೇಳಿ. ನಾ ಹೆಂಗಂದ್ರು ಕಲಿಕಾ ಬೇಕ್ರಿ ಸಮೋಸ ಮತ್ತು ನಂಗೆ ಪನ್ನೀರ್ ರೋಲ್ ಭಾಳ ಆಕ್ಕಾವಲ್ಲ. ಇಲ್ಲಿ ಜಿಲೇಬಿನೂ ಭಾಳ ಟೇಸ್ಟಿ ಇರ್ತಾವೆ. ಸೊ ಅವನ್ನ ತೊಗೊಂಡು ಬರ್ತೀವಿ ಅಂತಂದ್ರೆ ನಮ್ಮ ಮಮ್ಮಿ ಅಂತೂ ಏನು ತಿನ್ನಂಗಿಲ್ಲ, ನಾವೆಲ್ಲರೂ ತಿಂತೇವೆ. ಮಮ್ಮಿ ನೀ ಏನು ಮಾಡ್ಕೊ ಅಂದೆ ನಾನು. ಹೀಗಾಗಿ ನಾವೆಲ್ಲರೂ ಬಂದೇವಿ ಇಲ್ಲೇ. ನಾನು ನಮ್ಮಣ್ಣ ನನ್ನ ಹಸ್ಬೆಂಡ್ 3 ಮಂದಿ ಬಂದೇವಿ ಇಲ್ಲಿ ಪಾರ್ಸಲ್ ತೊಗೊಂಡು ಹೋಗಾಕ. ವಾಯುನ್ ಬಿಟ್ಟು ಹೋಗಿದ್ವಲ್ಲ, ಸೊ ಹೀಗಾಗಿ ನೋಡು ನನ್ನ ಎಕ್ಸ್ಪ್ರೆಷನ್ ಹೆಂಗಿರ್ತೈತಿ ನಾವು ಬಂದ ತಕ್ಷಣ ಅಂಥೇಳಿ. ಬಂದ ತಕ್ಷಣ ಅವ್ರ ಪಪ್ಪನ ಕಡೆ ಓಡಿ ಬಂದುಬಿಟ್ಟ ಅವ. ನೋಡ್ಬೋದು ನೀವು. ಅವಂಗೆ ಅವ್ರ ಪಪ್ಪ ಒಬ್ರು ಇದ್ಬಿಟ್ರೆ ಬೇರೆ ಯಾರು ಬೇಡ.
ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಗೊತ್ತಿಲ್ಲ ನಂಗೆ ನಾವೇ ಗೊತ್ತಿಲ್ಲ ವಾಯುಗೂ ಕೋಡ ಅವ್ರು ಆ್ಯಕ್ಚುಲಿ ಆಟ ಆಡಕತ್ತಿದ್ರು ಅವ್ರು ಹೋಗಿ ಹೋಗಿ ಕೆಡ್ಸಾಕತ್ತಿದ್ದ ಅವ್ರಿಗೆ ಒಟ್ಟು ಅವ್ರೇನೋ ಮೋಸ್ಟ್ಲಿ ಬಿಲ್ಡಿಂಗ್ ಮಾಡಾಕತ್ತಿದ್ರು ಏನೋ ಒಟ್ಟು ಅವ್ರನ್ನ ಒಟ್ಟು ಮಾಡೋಕೆ ಕೊಡೋಲಾಗಿದ್ದ ಅವ್ಗೆ ಒಂದು 4-5 ಕೊಟ್ಟಿದ್ರು ಆ ಕಡೆ ಒಟ್ಟು ಅವ 4-5 ಕೊಟ್ಟಿದ್ದು ವಾಪಸ್ ಬಂದು ಆ 4-5 ಜೊತೆ ಆಟ ಆಡ್ತಿರಲಿಲ್ಲ ಇವ್ರೇನು ಬಿಲ್ಡಿಂಗ್ ಮಾಡ್ತಿದ್ರು ಅಂತ ತೊಗೊಳಕ್ಕೆ ಬರ್ತಿದ್ದಾವ ಒಟ್ಟು ಅವ್ರಿಗೆ ಬಿಲ್ಡಿಂಗ್ ಮಾಡೋಕೆ ಕೊಡ್ತಿರ್ಲಿಲ್ಲ. ನಮ್ಮ ಮಮ್ಮಿ ಮತ್ತು ಸಾಕ್ಷಿ ಇಬ್ಬರು ಸೇರಿ ಅಡುಗೆ ಮಾಡಾಕತ್ತಿದ್ರು. ನಮ್ಮ ಮಮ್ಮಿ ಇರೋ ಥರ ನನಗೆ ಕಿಚನಿಗೆ ಸೂಟಿ, ಹೀಗಾಗಿ ನಮ್ಮ ಮಮ್ಮಿನೇ ಎಲ್ಲ ಮಾಡ್ತಾಳೆ ಬಂದ್ಲಂದ್ರೆ. ನಾನೇನಾರ ಮಾಡ್ಬೇಕಂದ್ರೆ ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ಹೊರಗಿಂದೇನು ತಿನ್ನಂಗಿಲ್ಲಲ್ಲ, ಸೊ ಆಕಿಗೆ ನಾ ಪಾನಿಪುರಿ ಆಮೇಲೆ ನಮ್ಮ ಮಮ್ಮಿಗೆ ಡೋಕ್ಲಾ ಇಂಥವು ಲೈಕ್ ಅಕ್ಕ ನಾ ಅಷ್ಟು ಅಂಥವು ಆಕಿಗೆ ಮಾಡಿಕೊಡ್ತೇನೆ, ಯಾಕಂದ್ರೆ ಆಕೆ ಹೊರಗೆ ತಿನ್ನಂಗಿಲ್ಲ ಅಂಥೇಳಿ. ಸೊ ಉಳ್ದಿದ್ದು ರೆಗ್ಯುಲರ್ ಅಡುಗೆ ಏನು ಇರ್ತೈತೆ ಅದನ್ನೆಲ್ಲ ಮಮ್ಮಿನೇ ಮಾಡ್ತಾಳೆ. ಏನಾರು ವಂಶಗಿಂದ ಸ್ಪೆಷಲ್ ಮಾಡ್ತಿದ್ರೆ ಅಷ್ಟೇ ನಾ ಮಾಡ್ತೀನಿ. ಅದಾದ್ಮೇಲೆ ಅವತ್ತು ಈವ್ನಿಂಗ್ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅಪ್ಪಾಜಿ ಇಬ್ಬರು ಹೊರಗೆ ಹೋಗಿದ್ರೆ ವಾಯುಗೆ ಡೈನಿಂಗ್ ಚೇರ್ ತೊಗೊಂಡು ಬಂದ್ರೆ ಆತಂತೇಳಿ ಊಟಕ್ಕೆ ಕುಂದ್ರಿಸಿ ಅವ್ಗೆ ಆರಾಮ್ ಊಟ ಮಾಡಿಸ್ಬೋದು ಅಂಥೇಳಿ. ಸೊ ನನ್ನ ಹಸ್ಬೆಂಡ್ ಮತ್ತು ಅಪ್ಪಾಜಿ ಹೋಗಿದ್ರಲ್ಲ ನೋಡೋಕೆ ಎಷ್ಟು ವೆರೈಟಿ, ಆ್ಯಕ್ಚುಲಿ ಮೇನ್ ಸಿಟಿದಾಗ ಐತಿ ಇದು ಇಲ್ಲಿ ವೆರೈಟಿ ಸಿಗ್ತಾವಂತ ಹೋಗಿದ್ರೆ. ಬಟ್ ಅಷ್ಟೇನು ವೆರೈಟಿ ನಮಗೇನು ಸಿಗಲಿಲ್ಲ. ಬಟ್ ಅದ್ರಾಗ ನಮ್ಗೆ ನನ್ನ ಹಸ್ಬೆಂಡ್ಗೆ ಒಂದು ಲೈಕ್ ಆಯ್ತು. ಅವ್ರು ವೀಡಿಯೋ ಕಾಲ್ ಮಾಡಿದ್ರೆ ನಾನೇ ತೊಗೊಂಡು ಬಾ ಅಂಥೇಳಿ. ಸೊ ಅಲ್ಲಿಂದ ನನ್ನ ಹಸ್ಬೆಂಡ್ ಒಂದು ಡೈನಿಂಗ್ ಚೇರ್ ತೊಗೊಂಡು ಬಂದರು. ಇಲ್ಲಿ ವೆರೈಟಿ ಅಂದ್ರೆ ಅಷ್ಟು ವೆರೈಟಿ ಇರ್ತಾವೆ. ನಾವು ವಂಶಗೂ ಸೈಕಲ್ ಇಲ್ಲೇ ತೊಗೊಂಡಿದ್ವಿ ಅವ್ನು ಸಣ್ಣವಿದ್ದಾಗ. ಅವ್ನು 3 ವರ್ಷ ಇತ್ತು ನೋಡ್ರಿ ಅವಾಗ ತೊಗೊಂಡಿದ್ವಿ. ಭಾಳ ಚಲೋ ಬಂದಿತ್ತು ಅದು ಸೈಕಲ್ ಅವ್ನದು. ಆ್ಯಕ್ಚುಲಿ ಡೈನಿಂಗ್ ಚೇರ್ ತೊಗೊಂಡ್ವಿ ನಾವು ಆಯೋಗ. ಚೇರ್ ಮ್ಯಾಗ ಹಿಂಗೆ ಕುಂದಿಸಿ ನೋಡಾಕತ್ತಿದ್ವಿ, ಕುಂದಿರ್ತಾನೆ ಇಲ್ಲ ಅಂತೇಳಿ. ನೋಡ್ರಿ ಹೆಂಗೆ ಅವ ಮಸ್ತಿ ಮಾಡಾಕತ್ತಾನ ಅವ್ರ ಪಪ್ಪನ ಜೊತೆ. ಅವನ ಫೇವ್ರೇಟ್ ಪರ್ಸನ್. ನಾ ಅಂತೂ ಹೇಳ್ತಿರ್ತೇನೆ ನಿಮ್ಮ ಮಮ್ಮಿ ಅಂದ್ರೆ ನಿಮ್ಮ ಪಪ್ಪ ನಿಂಗೆ ಅಂತೇಳಿ. ಅವ ಯಾವಾಗೂ ನನ್ನ ಕಡೆ ಬರೋಂಗಿಲ್ಲ, ಬರೇ ಪಪ್ಪ ಬೇಕು ಅವಂಗೆ. ಒಂದು ವೇಳೆ ನಾನು ಅವರು ನಿಂತರೆ ಬೆಳಗ್ಗೆ ಮಾರ್ನಿಂಗ್ ಅವನ್ನ ಎದ್ದಾಗ ಅವ್ನು ಫಸ್ಟ್ ಹೋಗೋದು ಅವ್ರ ಪಪ್ಪ ಕಡೆನ. ಸೊ ನೋಡಾಕತ್ತಿದ್ವಿ ಕುಂದಿರ್ತಾನ ಇಲ್ಲ ಅಂಥೇಳಿ. ಕುಂತಾನ ಫಸ್ಟ್ ಟೈಮ್ ಊಟ ಮಾಡಾಕತ್ತಾನ ಅದ್ರ ಮೇಲೆ. ವಾಯ್ದು ಎವ್ರಿ ಮಂತ್ ನಾನು ಹಿಂಗೆ ಏನಾರ ಥೀಮ್ ಮಾಡಿ ಫೋಟೋ ತೆಗಿತಿದ್ದೆ. ಬಟ್ ಈಗ ನಡಕ್ಕೆ ಒಂಚೂರು ಭಾಳ ದಿನ ಆಗಿತ್ತು ಮಾಡಿರಲಿಲ್ಲ, ನಾ ಬಿಟ್ಬಿಟ್ಟಿದ್ದೆ. ಯಾಕೆ ನಂಗೆ ಆಗಂಗೇ ಇಲ್ಲ ವಾಯುನ ಹಿಡ್ಕೊಂಡು ಎಲ್ಲ ಮ್ಯಾನೇಜ್ ಮಾಡೋದು. ಸೊ ಬಿಟ್ಬಿಟ್ಟಿದ್ದೆ. ಸಾಕ್ಷಿ ಇದೆಲ್ಲ ಸಾಕ್ಷಿ ಇರೋದ್ರಿಂದ ಮಮ್ಮಿ ಇರೋದ್ರಿಂದ ಮಾಡೋಣ ಅಂತೇಳಿ. ಯಾಕಂದ್ರೆ ಇದನ್ನು ಮಾಡೋದು ಭಾಳ ಟೈಮ್ ಹಿಡಿತೈತಿ. ಇದನ್ನೆಲ್ಲ ಡೆಕೋರೇಷನ್ ಮಾಡು, ಫೋಟೋ ತೆಗಿ, ಮತ್ತು ವಾಪಸ್ ಎಲ್ಲ ಕ್ಲೀನ್ ಮಾಡು. ಹಂಗೆ ಆಗೋದಿಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಸಾಕ್ಷಿ ಇದಾಳೆ ಅಂಥೇಳಿ ಮಾಡಾಕತ್ತೀವಿ ನಾನು ಸಾಕ್ಷಿ. ರೇನಿ ಸೀಸನ್ದು ಥೀಮ್ದು ಡ್ರೈ ಫ್ರೂಟ್ಸ್ ಮತ್ತು ರೈಸದ್ದು ಆಮ್ಯಾಗ ಹೆಸರು ಕಾಳದೆಲ್ಲ ಸೇರಿ ಮಾಡಿದ್ರೆ ಅಂತಂದೇಳಿ. ವಾಯು ಸ್ವಲ್ಪ ದೊಡ್ಡವಾಗನ ಮೂಮೆಂಟು ಜಾಸ್ತಿ ಮಾಡ್ತಾನವ. ಅಂದರೂ ಟ್ರೈ ಮಾಡೋಣ ಅಂಥೇಳಿ ಇದನ್ನೊಂದು ಟ್ರೈ ಮಾಡಿದ್ದು. ಇದಾದ್ಮೇಲೆ ಅಂತೂ ನಂಗೆ ಆಗಲೇ ಇಲ್ಲ, ನಾ ಮಾಡಲೇ ಇಲ್ಲ. ಸೊ ಇದ್ರದ್ದು ಡೆಕೋರೇಷನ್ ಮಾಡಾಕತ್ತಿದ್ವಿ. ಆ್ಯಕ್ಚುಲಿ ಇದು ಒಂದಲ್ಲ, ಇದಾದಮೇಲೆ ಇನ್ನೊಂದು ಬಿಗ್ ಟಾಸ್ಕ್ ಅಂದ್ರೇನು, ಈ ಹುಡುಗರನ್ನ ಅದರೊಳಗೆ ಮಲಗಿಸಿ ಫೋಟೋ ತೆಗೆದಿರ್ತೈತಲ್ಲ, ಪರ್ಫೆಕ್ಟ್ ಫೋಟೋ ಅಂತೂ ಬರೋದು ಚಾನ್ಸ್ ಇಲ್ಲ. ಯಾಕಂದ್ರೆ ಎಸ್ಪೆಷಲಿ ವಾಯು ಯಾವಾಗ ನಾವು ಎಲ್ಲ ಥೀಮ್ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಮಾಡಿ ಇನ್ನೇನು ಅವ್ನು ಮಲಗಿಸಿ ಫೋಟೋ ತೆಗಿಸ್ಬೇಕನ್ನೋದ್ರಾಗ ಅವ ಇಷ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನಲ್ಲ, ಒಂದು ನಿದ್ದೆರ ಬರ್ತೈತಿ, ಒಂದು ಮೂಡರ ಇರೋಂಗಿಲ್ಲ. ನಾವು ಇಷ್ಟು ದಿವ್ಸ ಏನೋ ಒಂದು ಫೋಟೋ ಶೂಟ್ ಮಾಡೀವಿ, ನಮ್ಗರ ಅವ್ನ ಫೋಟೋ ತೆಗಿಬೇಕಾದ್ರೆ ಒಬ್ರು ಅವ್ನ ರ್ಯಾಟಲ್ ಮಾರಿಸ್ಬೇಕು, ಏನಾರ ಅವಂಗೆ ಅಟ್ರ್ಯಾಕ್ಟಿವ್ ಮಾಡಿ 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 ಫೋಟೋ ತೆಗಿಬೇಕಾಕೈತಿ. ಇಲ್ಲಾರ ಅವ್ನು ಭಾಳ ಅಳ್ತಾನೆ ಈ ಟೈಮಿಗೆ. ಹಿಂಗಾಗಿ ನಾನು ಅದ್ರ ಸಂಬಂಧನ ಬಿಟ್ಬಿಟ್ಟಿದ್ದೆ ಫೋಟೋ. ಅದೇ ದಿವ್ಸ ಈವ್ನಿಂಗ್ ನಮ್ಮ ನೇಬರ್ದು ಪರೇಶ್ದು ಬರ್ಡೇ ಇತ್ತು. ಅವ್ರ ಮನೆಗೆ ಯಾರ್ದು ಬರ್ತಡೇ ಇದ್ರು, ನಮ್ಮ ಮನೆಗೆ ಯಾರ್ದು ಬರ್ತಡೇ ಇದ್ರು, ನಾವು ಎಲ್ಲರೂ ಇಬ್ಬರು ಕೂಡೇ ಮಾಡ್ತೀವಿ, ಸೆಲೆಬ್ರೇಷನ್ ಮಾಡ್ತೀವಿ. ನೀವು ಕೇಕ್ ನೋಡಿರಿ ಎಷ್ಟು ಬ್ಯೂಟಿಫುಲ್ ಐತಿ. ಆ್ಯಕ್ಚುಲಿ ಹೋಮ್ ಬೇಕರ್ ಕಡೆಯಿಂದ ಮಾಡಿಸ್ತೇವೆ, ನಮ್ಮ ಅಪಾರ್ಟ್ಮೆಂಟ್ನಾಗ ಅದಾಳ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು,
bless you. May God bless you. Happy Birthday, happy birthday, happy birthday to you. ಆ್ಯಕ್ಚುಲಿ ಈಕಿ ವಂಶಿಗೆ ಗಿಫ್ಟ್ ಆರ್ಡ್ರ್ ಮಾಡಿದ್ದಲ್ಲ ಲೇಟ್ ಬಂದಿತ್ತು, ಸೊ ಹಿಂಗಾಗಿ ಆಕಿ ಆಮ್ಯಾಗ ಅದನ್ನು ಗಿಫ್ಟ್ ಕೊಟ್ಲು. ಅವ್ಗೆ ಫುಲ್ ಸೆಟ್ ಆಫ್ ವಿಂಪಿ ಕಿಡ್ ಬುಕ್ ಕೊಟ್ಲು. ಅವಂಗೆ ಭಾಳ ಲೈಕ್ ಅಕ್ಕವು ಬುಕ್ಸ್ ಓದೋದಂತ ನಾನು ನಿಮ್ಗೆ ಹೇಳಿದ್ದೆ ಆಲ್ರೆಡಿ. ಅವ್ನು ಖರೇನ ಭಾಳ ಲೈಕ್ ಅಕ್ಕವ, ನೈಟ್ ಫುಲ್ ಬುಕ್ ಓದ್ತಿರ್ತಾನೆ ಮಲ್ಗೋಕ್ಕಿಂತ ಮುಂಚೆ. ಸೊ ಫುಲ್ ಸೆಟ್ಟಾಗಿ ಕೊಟ್ಬಿಟ್ಲು ಅಕ್ಕಿ ಅದ್ರದ್ದು. ಅದರ ನೆಕ್ಸ್ಟ್ ಡೇ ಶ್ರೇಯು, ಸಾಕ್ಷಿ ಮತ್ತು ಅಪ್ಪಾಜಿ ಇವರೆಲ್ಲ ಹೊಂಟ್ರೆ. ಮಮ್ಮಿ ಹೋಗಲಿಲ್ಲ, ಮಮ್ಮಿನ ಇಟ್ಕೊಂಡೆ ನಾನು. ಸ್ವಲ್ಪ ದಿವ್ಸ ಮಮ್ಮಿ ಇರಲಿ ನಮ್ಮ ಜೊತೆ. ಆಮ್ಯಾಗ ನಮ್ಮ ಮನ್ಯಾಗ ಒಂದು ಮದ್ವೆ ಐತಿ, ಸೊ ಹಿಂಗಾಗಿ ಮಮ್ಮಿನೂ ಬರೋದಿತ್ತು ಆ ಮದುವೆಗೆ. ನಾವು ಮಮ್ಮಿ ನೀವು ಹೋಗಬೇಡ, ಇವ್ರು ಹೋಗಲಿ, ನಾವು ಮದುವೆ ಮುಗಿಸ್ಕೊಂಡು ಹೋಗುವಂತಿ ಅಂತಂದೆ. ಆ್ಯಕ್ಚುಲಿ ಅಪ್ಪಾಜಿನೂ ಇದ್ದ, ಆದ್ರೆ ಅಪ್ಪಾಜಿ ಬರೀ ಇರ್ತೇನೆ ಅಂತ ಕರೆ ಇರೋಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಭಾಳ ಬೇಸರ ಆಕೈತಿ ಫ್ಲ್ಯಾಟ್ದಾಗ. ಎಲ್ಲರ ಹೊರಗೆ ಹೋಗೋದಿದ್ರೆ ಅಷ್ಟ ಅಂತಾರೆ. ನಮ್ಮ ಪಪ್ಪನೂ ಅಂದ್ರೆ ನಮ್ಮ ಫಾದರ್ ಇನ್ ಲಾನು ಅಷ್ಟೇ. ಅವರು ಎಲ್ಲರ ಅಡ್ಡಾಡೋದಿದ್ರೆ ಹೇಳ್ರಿ ಬರ್ತೇವೆ, ಕರೆ ನಿಮ್ಮ ಫ್ಲ್ಯಾಟ್ದಾಗ ಇರೋಕ್ಕಾಗೋದಿಲ್ಲ, ಬೇಸರ ಆಕೈತೆ ಅಂತಾರೆ. ಹಿಂಗಾಗಿ ಅಪ್ಪಾಜಿ ಇರ್ತೇನೆ ಅಂದು ಅವನು ಇರಲಿಲ್ಲ, ಅವನು ಅವ್ರ ಜೊತೆ ಹೋಗ್ಬಿಟ್ಟ. ಅದಾದ್ಮೇಲೆ ಈವ್ನಿಂಗ್ ಆ್ಯಕ್ಚುಲಿ ನಾನು ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಬಂದಾಗ ಅವ್ನು ಹೇಳಿದ, ನಿಮ್ದು ಹೇರ್ ಭಾಳ ಫ್ರೀಝಿ ಮತ್ತು ಡ್ರೈ ಆಗ್ಯಾವು, ನೀವು ಬುಟಾಕ್ಸ್ ಮಾಡಿಸ್ಕೊರಿ ಅಂಥೇಳಿ. ನಾನು ಆ್ಯಕ್ಚುಲಿ ಯಾವಾಗೂ ಯಾರ್ದು ಮಾತು ಇಷ್ಟಲಾಗೂ ಕನ್ವಿನ್ಸ್ ಆಗಂಗಿಲ್ಲ. ನನಗೂ ಅನ್ಸಕತ್ತಿತ್ತು, ನಮ್ದು ಇಲ್ಲಿ ನೀರು ಟ್ಯಾಂಕರ್ ಬರ್ತಾವೆ ನಮ್ದು ಅಪಾರ್ಟ್ಮೆಂಟ್ನಾಗ, ಹಿಂಗಾಗಿ ಭಾಳ ಹೇರ್ ಫ್ರೀಝಿ ಮೇಲೆ ಡ್ರೈ ಆಗಿದ್ವು ಅಂತ ನನಗೂ. ನಾನು ಸ್ವಲ್ಪ ಸರ್ಚ್ ಮಾಡಿದೆ ಬುಟಾಕ್ಸ್ ಬಗ್ಗೆ, ಯಾಕಂದ್ರೆ ಕೆಮಿಕಲ್ ಬೇಸ್ಡ್ ಇದ್ರೆ ಕೂದಲು ಆ್ಯಕ್ಚುಲಿ ಭಾಳ ಹಾಳಾಗ್ತಾವೆ ರೀ. ಸೊ ನಾನು ನೋಡಿದೆ, ಇದೆ ಪ್ಲ್ಯಾಂಟ್ ಬೇಸ್ಡ್ ಪ್ರಾಡಕ್ಟ್ ಇದ್ವು. ಅವ ಹೇಳಿದ್ದೆ ನಂಗೆ ಅವಾಗನ. ನಾನು ಫೈನಲ್ ಮೈಂಡ್ ಕನ್ವಿನ್ಸ್ ಮಾಡಿದೆ ಮಾಡಿಸ್ಕೋಬೋದು ಅಂಥೇಳಿ. ಆದರೆ ಇದು ಮಾಡಿಸ್ಕೋಬೇಕಂದ್ರೆ ಮಿನಿಮಮ್ 6 hours ತೊಗೊಂತು ನನಗೆ ಇಷ್ಟು ಬೇಸರ ಆಗಿತ್ತಲ್ಲ, ತಲೆ ನುಸಾಕತ್ತ. ನಂಗೆ 6 hours ಒಂದೇ ಕಡೆ ಕುಂತು ನಂಗೆ ಇದು ರೂಢನೇ ಇಲ್ಲ ಕುಂದ್ರೋದು. 6 ತಾಸು ಒಂದೇ ಕಡೆ, ಸ್ಪೆಷಲಿ ವಾಯು ಆದಮೇಲೆ ಅಂತೂ ಬರೀ ಉಡ್ದು ಹಾಕೈತಿ ಮನ್ಯಾಗಾರ. ಅದು ಮಾಡು ಅಂಥೇಳಿ ಅವು ಮಲ್ಕೊಂಡು ಅಂದ್ಕೊಳ್ಳಿ ಮತ್ತು ಕೆಲಸ ಪಟ ಮಾಡಂಥೇಳಿ. ನಂಗೆ ಯಪ್ಪ ಇದು ಮಾಡಿಸ್ಕೊಳ್ಳೋ ಬದಲು ನಂಗೆ ಪನಿಷ್ಮೆಂಟ್ ದೊಡ್ಡದು ಏನು ಅನಿಸುತ್ತೆ ಅಂದ್ರೆ ಒಂದು 6 ತಾಸು ಕುಂದ್ರೋದು. ಆದರೆ ವರ್ತ್ ಅನ್ನಿಸ್ತು ನನಗೆ. ಅವ ಆ್ಯಕ್ಚುಲಿ ಮಾಡ್ಬೇಕಾದ್ರೆ ನಾ ಕೇಳಾಕತ್ತಿದ್ದೆ, ಇಷ್ಟು ಇದ್ರದ್ದು ಸ್ಟ್ರೇಟ್ನಿಂಗ್ ಮಾಡಬೇಕಲ್ಲ ಹೇರ್ಸ್. ನಾ ಕೇಳಾಕತ್ತಿದ್ದೆ, ನಿಮ್ಮ ಕೈ ಏನೂ ನುಸಂಗಿಲ್ಲನ ಇಷ್ಟೊತ್ತನ ನೀವು ಅವನು ನಮಗೆ ಇದೆಲ್ಲ ರೂಢ ಆಗಿಬಿಟ್ಟೈತಿ ಅಂಥೇಳಿ. ನನಗೆ 6 ತಾಸು ಕುಂದ್ರೋದು ಭಯಂಕರ ಡಿಫಿಕಲ್ಟ್ ಆಗಿತ್ತು. ಅದ್ರಾಗ ಸ್ಪೆಷಲಿ ಇನ್ನೊಂದು ಮನ್ಯಾಗ ಬಿಟ್ಟು ಬಂದಿದ್ದೆಲ್ಲ ಮಮ್ಮಿ ಇದ್ದ ಅಂದರೂ ಒಂದು ಇಷ್ಟು ಯಾವಾಗೂ ನಾ ಬಿಟ್ಟು ಹೋಗಿಲ್ಲ ಅವ್ನು 6 ತಾಸು ಎಲ್ಲೂ. ಅದೊಂದು ಬ್ಯಾಕ್ ಆಫ್ ದ ಮೈಂಡ್ ಟೆನ್ಷನ್ ಇತ್ತು ನನಗೆ. ಆಮೇಲೆ ಇವು ಮಾಡೋದು ನೋಡಿ, ಆಮೇಲೆ ನಂಗೆ ಅವ ಕೇಳಾಕತ್ತಿದ್ರೆ ಚಾಯ್ ಕಾಫಿ ಏನಾರು ತೊಗೋತೀರಣ್ಣ ಅಂತೇಳಿ. ನಾನು ಅವಂಗಿಲ್ಲ ಅನ್ನಕತ್ತಿದ್ದೆ, ಯಾಕಂದ್ರೆ ನಾನು ಚಾಯ್ ಕಾಫಿ ಯಾವಾಗಾರ ಹೊರಗೆ ಕುಡಿತೀನಿ, ಆದರೂ ಸ್ವಲ್ಪ ಕಡಿಮೆನೇ ನಾನು ಚಹಾ ಮತ್ತು ಕಾಫಿ ಕುಡಿಯುತ್ತೆ. ನಮ್ಗೆ ರೂಢನೇ ಇಲ್ಲ ಸಣ್ಣವರಿದ್ದಾಗಿಂದ್ರೂ. ಆಮ್ಯಾಗ ನಾನು ಫೈನಲಿ ಹೇಳಿದೆ ಅವಂಗೆ, ತಲೆ ನುಸಾಕತ್ತು ನಂದು. ಲಾಸ್ಟಾಗಿ ಹೇಳಿದೆ ನಾನು ಚಹಾ ಕುಡಿತೀನಿ ಅಂತ. ಮತ್ತು ಅವ್ರು ಚಹಾ ತರಿಸಿದ್ರು. ಆಮ್ಯಾಗ ಸ್ವಲ್ಪ ಚಹಾ ಕುಡಿದ್ಮ್ಯಾಗ ನನ್ನ ತಲೆನೂ ಕಡಿಮೆ ಆಯ್ತು. ಲಿಟ್ರಲಿ ನನಗೆ ಅನ್ನಿಸ್ತು ಚಾಯ್ದು ನೀಡಿತ್ತು ನನಗೆ ಅಂಥೇಳಿ. ಆದ್ಮ್ಯಾಗ ಫೈನಲಿ ಮುಗೀತು. ಲಾಸ್ಟ್ ಒಂದು ಅವ್ರದ್ದು ಹೇರ್ ವಾಶ್ ಇತ್ತು, ಅದೆಲ್ಲ ಕೆಮಿಕಲ್ ಎಲ್ಲ ಯೂಸ್ ಮಾಡಿದ್ಮ್ಯಾಗ ಸ್ಟ್ರೇಟ್ನಿಂಗ್ ಮಾಡಿದ್ಮ್ಯಾಗ ಖರೇನ ಲುಕ್ ಮಸ್ತ್ ಬಂದೈತಿ. ಫುಲ್ ಹೇರ್ ಸ್ಮೂತ್ ಆಗಿದ್ದು. ನಂಗೆ ನೋಡೋಕೆ ಖುಷಿ ಅನ್ಸಾಕತ್ತಿತ್ತು. ಆಗ ಫೈನಲ್ ಲುಕ್ ನೋಡಿದೆ, ರಿಯಲಿ ಇಟ್ಸ್ ವರ್ತ್ ಟು ಡೂ ಅನ್ನಿಸ್ತು. ಎಷ್ಟು ಸಾಫ್ಟ್ ಆಗ್ಯಾವ ನನ್ನ ಹೇರ್ ಅನಿಸ್ತಿರ್ಲಿಲ್ಲ. ಯಾಕಂದ್ರೆ ಅದು ಅಷ್ಟು ರಫ್ ಇರ್ತಿತ್ತು, ಡ್ರೈ ಇರ್ತಿತ್ತು, ಆಮೇಲೆ ಫ್ರೀಝಿ ಇರ್ತಿದ್ದೆ ಯಾವಾಗೂ ಕೂದಲು. ಸೊ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನಾನು ಬಿಟ್ಟು ಅವ್ರದ್ದು ಒಂಚೂರು ಕೆಲಸ ಇತ್ತು. ಸೊ ಅವ್ರು ಹೊರಗೆ ಹೋಗಿದ್ರು. ಮತ್ತು ನಾನು ಅವ್ರಿಗೆ ಫೋನ್ ಮಾಡಿದ್ದೆ ಬಾ ಅಂಥೇಳಿ.